ಎಚ್ಎಸ್ಆರ್ ಲೇಔಟ್ ಎಡಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿರ್ತಕ್ಕಂಥದ್ದು. ಈಗಾಗಲೇ 3 ಮಹಡಿಗಳಿರ್ತಕ್ಕಂಥ ಓಂ ಪ್ರಕಾಶ್ ಅವರ ಮನೆಯ ಕೆಳಮಹಡಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ದಯಾನಂದ್ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಡಿಜಿಐಜಿಪಿ ಅಲೋಕ್ ಮೋಹನ್ ಅವರು ಕೂಡ ಮನೆಯ ಒಳಭಾಗವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅವರ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಅವರ ಮನೆಯ ಸೊಸೆಯನ್ನು ಈಗಾಗಲೇ ಡಿಜಿಐಜಿಪಿ ನಿವೃತ್ತ ಡಿಜಿಐಜಿಪಿ ಮೃತಪಟ್ಟಿರ್ತಕ್ಕಂಥ ಓಂ ಪ್ರಕಾಶ್ ಅವರ ಸೊಸೆಯನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮನೆಯ ಒಳಭಾಗಕ್ಕೆ ಕರೆದುಕೊಂಡು ಹೋಗ್ತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಟಿವಿನಲ್ಲಿ ಗಮನಿಸಬಹುದಾಗಿದೆ. ಅವರ ಮನೆಯ ಒಳಭಾಗಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಕೂಡ ಪ್ರಾಥಮಿಕ ವಿಚಾರಣೆಗೊಳಪಡಿಸುವ ಸಾಧ್ಯತೆಗಳು ಇರತಕ್ಕಂಥದ್ದು. ಈಗಾಗಲೇ ಘಟನೆಯ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಹಿಂದಿನಿಂದಲೂ ಕೂಡ ಪತಿ ಪತ್ನಿಯ ನಡುವೆ ದಾಂಪತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಇರಲಿಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ದಾಂಡೇಲಿಯಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೂ ಕೂಡ ಅವರಿಬ್ಬರ ನಡುವೆ ವ್ಯಾಜ್ಯ ಇತ್ತು. ಓಂ ಪ್ರಕಾಶ್ ಅವರು ತಮ್ಮ ತಂಗಿಯ ಹೆಸರಿಗೆ ದಾಂಡೇಲಿ ಇರ್ತಕ್ಕಂಥ ಪ್ರಾಪರ್ಟಿಯನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರು ಪತ್ನಿಯಾದಿಯಾಗಿ ಪಲ್ಲವಿಯವರಾದಿಯಾಗಿ ಅದನ್ನು ವಿರೋಧವನ್ನು ಮಾಡಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಜಗಳ ಕೂಡ ಆಗಿತ್ತು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಘಟನಾ ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಿಟ್ಟಿರ್ತಕ್ಕಂಥದ್ದು. ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ದಯಾನಂದ್ ಹಾಗೂ ಡಿಜಿಐಜಿಪಿ ಆಗಿರ್ತಕ್ಕಂಥ ಅಲೋಕ್ ಮೋಹನ್ ಅವರು ಕೂಡ ಸ್ಥಳದಲ್ಲಿ ಮೊಕ್ಕಾಮನ್ನು ಹೂಡಿದ್ದಾರೆ. ಮನೆಯ ಒಳಭಾಗಕ್ಕೆ ಅವರ ಸದಸ್ಯರನ್ನು ಕೂಡ ಅಂದರೆ ಪ್ರಮುಖವಾಗಿ ಒಂದು ಮನೆಯಲ್ಲಿ ಅವರ ಸೊಸೆ ಕೂಡ ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಷ್ಟೇ ಅವರನ್ನ ಪೊಲೀಸ್ ಅಧಿಕಾರಿಗಳ ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿಗೆ ಈಗಾಗಲೇ ಪೊಲೀಸರು ಕೂಡ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಮನೆಯ ಒಳಭಾಗದಲ್ಲಿ 3 ಮಹಡಿಗಳಿರ್ತಕ್ಕಂಥ ಮನೆಯ ಒಳಭಾಗದಲ್ಲಿ ಕೆಳ ಮಹಡಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ಮುಖಕ್ಕೆ ಬಟ್ಟೆಯನ್ನು ಕೂಡ ಸುತ್ತಲಾಗಿತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. 2015 ಮಾರ್ಚ್ನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕವಾಗಿದ್ದಂತಹ ಡಿಜಿಐಜಿಪಿ ಓಂ ಪ್ರಕಾಶ್ ಅವರು ಕಾರ್ಯನಿರ್ವಹಣೆಯನ್ನು ಮಾಡಿದ್ರು. ಕರ್ನಾಟಕ ರಾಜ್ಯದ ಡಿಜಿಐಜಿಪಿ ಆಗಿ ಅವರು ಕೆಲಸವನ್ನ ಮಾಡ್ತಿದ್ರು. ತದನಂತರದಲ್ಲಿ ನಿವೃತ್ತಿಯಾದಂತಹ ಬಳಿಕ ಇದೇ ಒಂದು ಮನೆಯಲ್ಲಿ ವಾಸವನ್ನ ಮಾಡ್ತಿದ್ರು. ಅವರ ರಿಟೈರ್ಡ್ ಲೈಫ್ ಅನ್ನು ಕೂಡ ಇಲ್ಲೇ ಕಳಿತಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಕಮಿಷನರ್ ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ. ಡಿಜಿಐಜಿಪಿ ಆಗಿರ್ತಕ್ಕಂಥ ಅಲೋಕ್ ಮೋಹನ್ ಅವರು ಕೂಡ ಅವರ ಮನೆಯ ಸದಸ್ಯರಿಂದ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈಶಾನ್ಯ ವಿಭಾಗದ ಡಿಸಿಪಿ ಆಗಿರ್ತಕ್ಕಂಥ ಸಾರಾ ಫಾತಿಮರ್ ಅವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಸಂಸಾರದಲ್ಲಿ ಗಂಡ ಹೆಂಡತಿ ನಡುವೆ ಇರ್ತಕ್ಕಂಥ ಮನಸ್ತಾಪ ವಿಚಾರಗಳಾದವರು ಕೂಡ ಹೊರಬರಬಾರದು ಅಂತ ಹೇಳ್ತಾರೆ. ಆದಾಗ್ಯೂ ಕೂಡ ಓಂ ಪ್ರಕಾಶ್ ಹಾಗೂ ಅವರ ಪತ್ನಿ ಪಲ್ಲವಿಯವರ ನಡುವಿನ ವ್ಯಾಜ್ಯ ಏನಿತ್ತು ಇದು ಸಾಕಷ್ಟು ಸುಮಾರು 16 ವರ್ಷಗಳಿಂದ ಇದ್ದಂಥ ವ್ಯಾಜ್ಯ. ಈ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಂಬಂಧಿಕರು ಎಲ್ಲರಿಗೂ ಕೂಡ ಇವರ ನಡುವಿನ ವಿರಸ ಗೊತ್ತಿತ್ತು. ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರ ನಡುವೆ ಮನಸ್ತಾಪ ಇತ್ತು. ಪ್ರಮುಖವಾಗಿ ಒಂದು ವಾಟ್ಸಪ್ ಮೆಸೇಜ್ ಕೂಡ ಈಗ ಮುನ್ನೆಲೆಗೆ ಬರ್ತಿರ್ತಕ್ಕಂಥದ್ದು. ಅಂದರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಇತ್ತೀಚೆಗಷ್ಟೇ ಆ IPS ಅಧಿಕಾರಿಗಳಿರ್ತಕ್ಕಂಥ ಅವರ ಫ್ಯಾಮಿಲಿಯವರು ಇರ್ತಕ್ಕಂಥ ಒಂದು ವಾಟ್ಸಪ್ ಗ್ರೂಪ್ ಏನಿದೆ, ಆ ವಾಟ್ಸಪ್ ಗ್ರೂಪ್ನಲ್ಲಿ ಸಂದೇಶವೊಂದು ಹರಿದಾಡ್ತಿತ್ತು. ತನ್ನ ಹಾಗೂ ಪಲ್ಲವಿಯವರೇನಿದ್ದಾರೆ ಓಂ ಪ್ರಕಾಶ್ ಅವರ ಪತ್ನಿ, ಅವರು ತನ್ನಗೂ ಹಾಗೂ ತನ್ನ ಮಗಳಿಗೂ ಕೂಡ ಭಯವಾಗಿರ್ತಕ್ಕಂಥ ವಾತಾವರಣ ಮನೆಯಲ್ಲಿ ಇರ್ತಕ್ಕಂಥದ್ದು. ತನ್ನ ಪತಿಯಾಗಿರ್ತಕ್ಕಂಥ ಓಂ ಪ್ರಕಾಶ್ ಅವರು ಗನ್ನನ್ನು ಹಿಡಿದುಕೊಂಡು ಮನೆಯಲ್ಲಿ ಓಡಾಡ್ತಿದ್ದಾರೆ. ಭಯ ಹುಟ್ಟಿಸುವಂಥ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಗನ್ನಿಂದ ನೀವಿಬ್ಬರನ್ನು ಕೂಡ ಶೂಟ್ ಮಾಡ್ತೀನಿ ಅಂತ ಹೇಳಿ ಹೆದರಿಸ್ತಿದ್ದಾರೆ ಅಂತ ಹೇಳಿ ವಾಟ್ಸಪ್ ಗ್ರೂಪ್ನಲ್ಲಿ ಅವರು ಮೆಸೇಜನ್ನು ಕೂಡ ಮಾಡಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಪತಿಯ ವಿರುದ್ಧ ದೂರನ್ನು ಕೂಡ ದಾಖಲಿಸಿಕೊಳ್ಳುವಂತೆ ಆ ಒಂದು ಮೆಸೇಜ್ನಲ್ಲಿ ಹೇಳಲಾಗಿತ್ತು ಅಂತೇಳಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮಲ್ತೇಶ್, ಅಂದರೆ ಇವರಿಬ್ಬರ ನಡುವೆ ಗಂಡ ಹೆಂಡತಿಯ ನಡುವೆ ಕೇವಲ ವ್ಯಾಜ್ಯ ಹುಟ್ಟಾಗಿರಲಿಲ್ಲ. ಈ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರ ನಡುವೆ ಕೂಡ ವಿರೋಧವನ್ನು ಕಟ್ಕೊಂಡಿದ್ರು ಓಂ ಪ್ರಕಾಶ್ ಅವರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು.